ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಒಗ್ಗರಣೆ ಡಬ್ಬಿ. ಇವತ್ತಿನ ವಿಡಿಯೋನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಹೊಸ ಮಾವಿನಕಾಯಲ್ಲಿ ಮಾಡೋ ಹೊಸ ಉಪ್ಪಿನಕಾಯಿ ಇರಲೇಬೇಕು. ಉಪ್ಪಿನಕಾಯಿಗಿಂತ ಈಸಿಯೆಸ್ಟ್ ಪಿಕಲ್ ಇನ್ಯಾವುದೂ ಇರೋದಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಆದರೆ ಕರೆಕ್ಟ್ ಅಳತೆ ಹಾಗೆಯೇ ನಾವು ಪಿಕಲ್ಗೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ನ ಕರೆಕ್ಟಾಗಿ ಚೂಸ್ ಮಾಡಿಕೊಂಡ್ರೆ ನಮ್ಮ ಟ್ರೆಡಿಷ್ನಲ್ ಉಪ್ಪಿನಕಾಯಿನ ಮಾಡ್ಕೋಬೋದು. ಸೊ ನಿಮ್ಮೆಲ್ಲರಿಗಾಗಿ ಇವತ್ತಿನ ವಿಡಿಯೋನಲ್ಲಿ ಶಾರ್ಟ್ ಆ್ಯಂಡ್ ಕ್ವಿಕ್ಕಾಗಿ ಉಪ್ಪಿನಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನೋಡೋಣ. ಹಸಿ ಮಾವಿನಕಾಯಿ, ಉಪ್ಪಿನಕಾಯಿಗೆ ಯೂಸ್ ಮಾಡೋ ಖಾರದ ಪುಡಿ, ಕಲ್ಲುಪ್ಪು, ಅರಿಶಿನ, ಸಾಸಿವೆ, ಮೆಂತ್ಯ, ಬೆಳ್ಳುಳ್ಳಿ, ಕಡಲೆ ಬೀಜದ ಎಣ್ಣೆ ಅಥವಾ ಎಳ್ಳೆಣ್ಣೆ. ನೆಕ್ಸ್ಟ್ ಈಗ ಪ್ರೋಸೆಸ್ ನೋಡೋಣ. ಫಸ್ಟು ಪಿಕಲ್ ಮಾಡೋ ದಿನ 2 ರಿಂದ 3 ಗಂಟೆವರೆಗೆ ಸಾಸಿವೆನ, ಕಲ್ಲುಪ್ಪನ್ನು, ಮೆಂತ್ಯನ ಕೂಡ ಬಿಸಿಲಲ್ಲಿ ಇಡಬೇಕು. ಸಾಧ್ಯವಾದರೆ ಬೆಳ್ಳುಳ್ಳಿನ ಕೂಡ ಸಿಪ್ಪೆ ಸುಲಿದು ಒಂದು ಅರ್ಧ ಗಂಟೆ ಬಿಸಿಲಲ್ಲಿಡಿ. ಪಿಕಲ್ನ ಮಾಡೋಕ್ಕೆ ನಾವು ಯೂಸ್ ಮಾಡೋ ಮಿಕ್ಸಿ ಜಾರ್ನ ಕೂಡ ತೇವ ಇಲ್ಲದೆ ಪೂರ್ತಿ ಒಣಗೋವರೆಗೆ ಬಿಸಿಲಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಪಿಕಲ್ನ ಸ್ಟೋರ್ ಮಾಡೋ ಜಾಡಿ ಅಥವಾ ಬಾಕ್ಸ್ನ ಕೂಡ ಒಣಗಿಸಿಟ್ಕೊಳ್ಳಿ. ಈಗ ನಾವು ಒಣಗಿಸಿಟ್ಕೊಂಡ ಸಾಸಿವೆ, ಕಲ್ಲುಪ್ಪು, ಮೆಂತ್ಯನ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ನುಣ್ಣಗೆ ಪುಡಿ ಮಾಡಿಟ್ಕೋಬೇಕು. ಕಲ್ಲುಪ್ಪಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಬಿಸಿಲಲ್ಲಿ ಜಾಸ್ತಿ ಹೊತ್ತು ಒಣಗಿಸಿಟ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನು 1 kg ಮಾವಿನಕಾಯಿಗೆ ಸರಿ ಹೋಗುವಷ್ಟು ಅಳತೆನ ತೋರಿಸ್ತಾ ಇದ್ದೀನಿ. ಸೊ 1 kg ಮಾವಿನಕಾಯಿಗೆ ಎಕ್ಸ್ಟ್ರಾ 2 ರಿಂದ 3 ಮಾವಿನಕಾಯಿ ಹಾಕ್ಕೊಂಡ್ರೆ ಅದರಲ್ಲಿರೋ ವಾಟರ್ ಎಲ್ಲ ತೆಗೆದ ಮೇಲೆ ನಿಮಗೆ ವೆಯ್ಟ್ ಸರಿ ಹೋಗುತ್ತೆ. ಮಾವಿನಕಾಯಿನ ಕ್ಲೀನಾಗಿ ವಾಶ್ ಮಾಡಿ ತೇವ ಇಲ್ಲದೆ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಕಟ್ ಮಾಡ್ಕೋಬೇಕು. ಪೀಸಸ್ನ ಕೂಡ ತುಂಬ ದೊಡ್ಡದಾಗೂ ಅಲ್ಲದೆ ಚಿಕ್ಕದಾಗೂ ಅಲ್ಲದೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿದ ಮಾವಿನಕಾಯಲ್ಲಿರೋ ವಾಟೆ ತೆಗೆದು ಅದರ ಮೇಲೆ ಇರೋ ಪೊರೆ ತೆಗೆದು ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳಿ. ನಂತರ ಇದನ್ನು ಫ್ಯಾನ್ ಗಾಳಿಯಲ್ಲಿ ಒಂದು ಅರ್ಧ ಗಂಟೆ ಒಣಗಿಸ್ಕೊಳ್ಳಿ. ಇನ್ನೂ ತೇವ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ನಾನು 1 kg ಅಳತೆಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ವೆಯ್ಟ್ ಮೆಷಿನ್ ಇಲ್ಲದೇ ಇದ್ದರೆ ನಾನು ಕಪ್ ಅಳತೆಯಲ್ಲಿ ಕೂಡ ತೋರಿಸ್ತೀನಿ. ನಿಮ್ಮ ಮನೆಯಲ್ಲಿರೋ ಯಾವುದಾದ್ರೂ ಒಂದು ಕಪ್ ತಗೊಳ್ಳಿ. ಅದು ಮೇಲಿಂದ ಕೆಳಗಡೆವರೆಗೆ ಒಂದೇ ಅಳತೆ ಇರಬೇಕು. ಮೇಲೆ ಸಣ್ಣಗೆ, ಕೆಳಗಡೆ ಅಗಲವಾಗಿ ಇರಬಾರ್ದು. ನೀವು ಮಾವಿನಕಾಯಿನ ಅಳತೆ ಮಾಡುವಾಗ ಕಪ್ಗೆ ಸಮವಾಗಿ ಅಲ್ಲದೆ ಈ ರೀತಿ ತುಂಬ ಬರೋವರೆಗೂ ತಗೋಬೇಕು. ನನಗಿಲ್ಲಿ 3 ಕಪ್ವರೆಗೆ ಮಾವಿನಕಾಯಿ ಬಂದಿದೆ. ಸೊ 1 kg ಮಾವಿನಕಾಯಿಗೆ ಸರಿಸುಮಾರು ಅರ್ಧ ಲೀಟರ್ ಎಣ್ಣೆ ಬೇಕಾಗುತ್ತೆ. ಇನ್ನೂ 100 ಗ್ರಾಮ್ಸ್ ಎಕ್ಸ್ಟ್ರಾ ಕೂಡ ಬೇಕಾಗಬಹುದು. ಇಲ್ಲಿ ನಾನು ಹಸಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ, ಕಾಯಿಸಿರೋ ಎಣ್ಣೆ ಅಲ್ಲ. ಸೊ ಆಯಿಲ್ನ ಕಪ್ ಅಳತೆಯಲ್ಲಿ ನೋಡೋದಾದರೆ 1.5 ಕಪ್ನಿಂದ 1.25 ಕಪ್ವರೆಗೆ ಎಣ್ಣೆನ ಯೂಸ್ ಮಾಡ್ಬೋದು. ಈಗ ಮಾವಿನಕಾಯಿ ಅಳತೆ ಮಾಡಿದ ಕಪ್ನಲ್ಲೇ 3/4 ಕಪ್ ಅಂದರೆ 250 ml ಎಣ್ಣೆ ತಗೊಂಡು ಅದರಲ್ಲಿ 1 ಟೀ ಸ್ಪೂನ್ವರೆಗೆ ಅರಿಶಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದ ಎಣ್ಣೆನ ಮಾವಿನಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಮಾವಿನಕಾಯಿ ಹಳೇದಾದರೂ ಪೀಸಸ್ ಅನ್ನೋದು ಗಟ್ಟಿಯಾಗೇ ಇರುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಪಿಕಲ್ನ ಮಿಕ್ಸ್ ಮಾಡೋಕ್ಕೆ ಒಂದು ಪ್ಲೇಟ್ ಅಥವಾ ಬೇಸನ್ನ ತಗೊಳ್ಳಿ. ಈಗ ಮೆಜರ್ಮೆಂಟ್ ಸರಿಯಾಗಿ ನೋಡ್ಕೊಳ್ಳಿ. ಫಸ್ಟು ಸಾಸಿವೆ ಪುಡಿನ 75 ಗ್ರಾಮ್ ತಗೋಬೇಕು. ಸಾಸಿವೆ ಪುಡಿ ಕಡಿಮೆ ತಿನ್ನೋದಾದರೆ ಒಂದು 50 ಗ್ರಾಮ್ವರೆಗೆ ಹಾಕ್ಕೊಳ್ಳಿ. ಕಪ್ಸ್ ಅಳತೆಯಲ್ಲಿ ನೋಡೋದಾದರೆ ಮಾವಿನಕಾಯಿ ಅಳತೆ ಮಾಡಿದ ಕಪ್ಪಲ್ಲೇ ಅರ್ಧ ಕಪ್ ತಗೊಂಡ್ರೆ ಸರಿ ಹೋಗುತ್ತೆ. ನೆಕ್ಸ್ಟ್ ಖಾರದ ಪುಡಿ. ಇದು ವೆಯ್ಟಲ್ಲಿ 150 ಗ್ರಾಮ್ಸ್ ಇದೆ. ಕಪ್ಸ್ ಅಳತೆಯಲ್ಲಿ 3/4 ಕಪ್ ತಗೊಳ್ಳಿ. ಇದು ಪಿಕಲ್ಸ್ಗೆ ಯೂಸ್ ಮಾಡೋ ಖಾರ ತುಂಬ ಸ್ಪೈಸಿಯಾಗಿ ಇರೋದಿಲ್ಲ, ಮಾಡ್ರೇಟ್ ಆಗಿರುತ್ತೆ. ನೆಕ್ಸ್ಟು ಮೆಂತ್ಯ ಪುಡಿ ಬಂದು 1 ಟೇಬಲ್ ಸ್ಪೂನ್ ಅಂದರೆ ವೆಯ್ಟಲ್ಲಿ 12 ಗ್ರಾಮ್ ಬರುತ್ತೆ. ಉಪ್ಪು ಬಂದು 175 ಗ್ರಾಮ್ವರೆಗೆ ಕಲ್ಲುಪ್ಪು ತಗೋಬೇಕು. ಕಪ್ಸ್ ಅಳತೆಯಲ್ಲಿ 3/4 ಕಪ್ವರೆಗೆ ಹಾಕಬೇಕು. ಈ ಉಪ್ಪು ಪೂರ್ತಿ ಹಾಕದೆ ಅರ್ಧ ಕಪ್ ಮಾತ್ರ ಮೊದಲು ಹಾಕ್ಕೊಳ್ಳಿ. ಸರಿ ಹೋಗ್ತಿದ್ರೆ ಆಮೇಲೆ ಹಾಕ್ಬೋದು. ಇದು ಕಲ್ಲುಪ್ಪಿನ ಅಳತೆ. ಅದೇ ನೀವು ಪುಡಿ ಉಪ್ಪು ಯೂಸ್ ಮಾಡಿದ್ರೆ ಇನ್ನೂ ಕಡಿಮೆ ಹಾಕಬೇಕು. ಅದರಲ್ಲಿ ಸಾಲ್ಟಿನೆಸ್ ಜಾಸ್ತಿ ಇರೋದ್ರಿಂದ ಕಡಿಮೆ ಹಾಕ್ಕೊಳ್ಳಿ. ನೆಕ್ಸ್ಟ್ 50 ಗ್ರಾಮ್ವರೆಗೆ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 25 ಗ್ರಾಮ್ವರೆಗೆ ಹಾಗೆ ಹಾಕಿ ಇನ್ನು ಉಳಿದ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕಿ. ಈಗ ಇದೆಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಮಿಕ್ಸ್ ಮಾಡಿಟ್ಕೊಂಡ ಮಾವಿನಕಾಯನ್ನು ಇದರಲ್ಲಿ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನಕಾಯಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇನ್ನೂ ಉಳಿದ 250 ml ಎಣ್ಣೆನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಗಾಜಿನ ಬಾಟಲ್ಗಾಗಲಿ ಜಾಡಿಗಾಗಲಿ ಇಲ್ಲಾಂದರೆ ಪ್ಲಾಸ್ಟಿಕ್ ಬಾಕ್ಸ್ಗಾಗಿ ಹಾಕ್ಕೊಳ್ಳಿ. ಬಾಕ್ಸ್ಗೆ ಹಾಕಿದ ಮೇಲೆ ಕ್ಯಾಪ್ ಹಾಕಿ 3 ದಿನ ಈ ಪಿಕಲ್ನ ನೆನೆಸಿಡಬೇಕು. ಇವತ್ತು ನಾವು ಪಿಕಲ್ ಮಾಡಿಕೊಂಡ್ರೆ ನಾಳಿದ್ದು ಪಿಕಲ್ನ ಮಿಕ್ಸ್ ಮಾಡ್ಕೋಬೇಕು. ಸೊ 3ನೇ ದಿನ ಈ ಪಿಕಲ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಆಯಿಲ್ ಅನ್ನೋದು ಮೇಲೆ ತೇಲ್ತಾ ಇದೆ. ನೀವು ಹೀಗೆ ಓಪನ್ ಮಾಡಿ ಸ್ಮೆಲ್ ನೋಡಿದ್ರೇ ಅರ್ಥ ಆಗುತ್ತೆ ಪಿಕಲ್ ಹೇಗೆ ಬಂದಿದೆ ಅಂತ.
ಸೊ ಪಿಕಲ್ನ ಒಂದು ಅಗಲವಾದ ಪ್ಯಾನ್ಗೆ ಅಥವಾ ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲವನ್ನು ಕೂಡ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದ್ಸರಿ ಟೇಸ್ಟ್ ನೋಡಿ. ಉಪ್ಪು ಖಾರ ಸರಿ ಹೋಗ್ತಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು, ಎಣ್ಣೆ ಸರಿ ಹೋಗ್ತಿದ್ರು ಹಾಕ್ಕೊಳ್ಬಹುದು. ಹೀಗೆ ಎಲ್ಲ ಅಡ್ಜಸ್ಟ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಬಾಕ್ಸ್ಗೆ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪಿಕಲ್ನ ತಗೊಂಡು ಮಿಕ್ಕ ಪಿಕಲ್ನೆಲ್ಲ ಜಾಡಿಗೆ ಹಾಕಿಬಿಡಿ. ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ಆಯಿಲ್ ಮೇಲೆ ತೇಲೋ ಹಾಗೆ ನೋಡ್ಕೊಳ್ಳಿ. ವರ್ಷ ಪೂರ್ತಿ ಹೊರಗಡೆ ಇಟ್ಟರೂ ಕೂಡ ಮಾವಿನಕಾಯಿ ಮೆತ್ತಗಾಗಲ್ಲ, ಕಲರ್ ಕೂಡ ಚೇಂಜ್ ಆಗಲ್ಲ. ಅದೇ ರುಚಿ, ಅದೇ ಕಲರ್. ಪ್ಯಾನ್ ಖಾಲಿ ಆದಮೇಲೆ ಅದರಲ್ಲೇ ಸ್ವಲ್ಪ ಬಿಸಿ ಬಿಸಿ ಅನ್ನ ಹಾಕಿ ಬೇಕಿದ್ದರೆ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ. ಸೊ ಪಿಕಲ್ ಮಾತ್ರ ಸೂಪರಾಗಿ ಬಂದಿದೆ. ಈ ಪಿಕಲ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ನಿಮಗೆ ಹೇಗೆ ಬಂತು ಅಂತ ನಿಮ್ಮ ಫೀಡ್ಬ್ಯಾಕ್ನ ನನ್ನ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.